ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ದ್ವಾರಕೀಶ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಮೇನ್ಲಿ ಫಸ್ಟ್ ಒಂದು ಏನು ಹೇಳಬೇಕು ಅಂದರೆ, ಒಂದಿಷ್ಟು 3-4 ದಿನದಿಂದ ನಾನು ವೀಡಿಯೋಸ್ ಹಾಕಿರಲಿಲ್ಲ. ಸೊ ಸಾರಿ, ಇನ್ಮೇಲೆ ವೀಡಿಯೋಸ್ ಮಾತ್ರ ಖಂಡಿತವಾಗ್ಲೂ ಬರುತ್ತೆ. ಒಂದಿಷ್ಟು ರೀಸನ್ಸಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನ ಹಿಂದಿನ ವೀಡಿಯೋದಲ್ಲಿ ಕೂಡ ಅಷ್ಟೇ ದ್ವಾರಕೀಶ್ ಅವರು ಏನು ನಿಧನರಾಗಿದ್ದರು, ಸೊ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟು ತಿಳಿಸಿದ್ದೆ ನಾನು. ಸೊ ಈ ಒಂದು ವಿಡಿಯೋದಲ್ಲಿ ಅವರ ಬಗ್ಗೆನೇ ಮಾತಾಡ್ತಿರೋದು. ಏನು ಅಂತ ಎಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆ ಎಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತ ಮರಿಬೇಡಿ. ಸೊ ದ್ವಾರಕೀಶ್ ಅವರಿಗೆ 81 ವರ್ಷಗಳಾಯಿತು. ಸೊ ಹೌದು, ವಯಸ್ಸಾಗಿತ್ತು. ಬಟ್ ಆದರೂ ಕೂಡ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಅಮೂಲ್ಯ ರತ್ನ ಅವರು ಅಂತಲೇ ಹೇಳ್ಬೋದು. ಅವ್ರು ಕೊಟ್ಟಿರುವಂಥ ಫಿಲಮ್ಸ್ ಆಗಿರಲಿ ಅಥವಾ ಒಂದು ಸಾಂಗ್ ಅಂತೂ ಯಾರಿಗೂ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ, ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ. ಸೊ ಆ ಟೈಮಲ್ಲಿ ಅವ್ರು ಫೇಮಸ್ ಆದಂಥದ್ದಾಗಿರ್ಬೋದು ಅಥವಾ ಇವಾಗ ಕೂಡ ಅಷ್ಟೇ, ಏಜ್ ಆಗಿದ್ರೂ ಅವ್ರನ್ನ ಎಲ್ಲರೂ ಎಷ್ಟು ಗೌರವ ಕೊಟ್ಟು ಇದು ಮಾಡೋರು. ಸೊ ಇವಾಗ ಅವರು ನಮ್ಮ ಜೊತೆ ಇಲ್ಲ. ಬಟ್ ಆದರೂ ಕೂಡ ಅಷ್ಟೇ, ಅವರ ಒಂದು ಫಿಸಿಕಲ್ ಪ್ರೆಸೆನ್ಸ್ ನಮ್ಮ ಜೊತೆ ಇಲ್ಲ ಅಂತ ಅಂದ್ರೂ ಅವರು ಒಂದು ಸಾವಿನಲ್ಲಿ ಕೂಡ ಸರ್ದಾರ ಆಗ್ತಾರೆ ಅಂತ ಹೇಳ್ತಾರಲ್ವ. ಸೊ ಅದೇ ಥರ ದ್ವಾರಕೀಶ್ ಅವರು ಕೂಡ ಇವಾಗ ಹಾಗೆ ಆಗಿದ್ದಾರೆ. ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರ ಕಣ್ಣುಗಳು ನಮ್ಮನ್ನೆಲ್ಲರನ್ನೂ ನೋಡ್ತಾ ಇದೆ. ಸೊ ಹೌದು, ಅವರು ಕೂಡ ಅಷ್ಟೇ ನೇತ್ರದಾನ ಮಾಡಿದ್ದಾರೆ. ಸೊ ಇವಾಗ ಸಾಕಷ್ಟು ಜನ ನೇತ್ರದಾನ ಮಾಡ್ತಾರೆ. ಅದರೊಳಗೂ ಸೆಲೆಬ್ರಿಟೀಸ್ ಯಾರಾದರೂ ಆ ಥರ ಮಾಡಿದಾಗ ಅದು ಅವ್ರನ್ನ ಇಷ್ಟಪಡೋರಾಗಿರಲಿ, ಯಾರೆಲ್ಲ ಫ್ಯಾನ್ಸ್ ಇರ್ತಾರೆ ಅವ್ರಿಗೂ ಕೂಡ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ. ನೇತ್ರದಾನ ಅನ್ನೋದು ಮಹಾದಾನ. ಸೊ ಆ ದಾನನ ಮಾಡಿ ಹೋಗೋದು ತುಂಬಾ ಒಂದು ಪುಣ್ಯವಂತ ಕೆಲಸ ಅದು. ಯಾಕಂತಂದರೆ ನಾವು ಇಲ್ಲ ಅಂತ ಅಂದರೂ ಕೂಡ ನಮ್ಮ ಕಣ್ಣುಗಳು ಈ ಭೂಮಿಯಲ್ಲಿ ಇದ್ದೇ ಇರುತ್ತೆ. ಹಾಗೆ ಇನ್ನೂ ಒಬ್ಬರಿಗೆ ನಾವು ಕಣ್ಣಾಗ್ತೀವಿ, ಅವರು ಕೂಡ ಈ ಜಗತ್ತನ್ನ ನೋಡ್ಬೋದು. ಸೊ ತುಂಬಾ ಶ್ರೇಷ್ಠವಾದಂಥ ದಾನ ಅದು ಅಂತ ನನಗನ್ಸುತ್ತೆ. ಸೊ ಆ ದ್ವಾರಕೀಶ್ ಅವರು ಇವಾಗ ಮಾಡಿ ಅವರ ಅಭಿಮಾನಿಗಳಾಗಿರಲಿ ಅಥವಾ ಅವ್ರನ್ನ ಯಾರೆಲ್ಲ ಪ್ರೀತಿಸ್ತಾರೆ ಅವರಿಗೆ ಒಂದು ಚಿಕ್ಕ ಮೆಸೇಜ್ನ ಕೊಟ್ಟು ಹೋಗಿರೋ ಥರ ಇದೆ ಇದು. ಸೊ ಎಲ್ಲರಿಗೂ ಅಷ್ಟೇ ಅವರ ಮೇಲೆ ಒಂದು ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅವರ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಟಾಪಿಕ್ಸ್ ಇದೆ, ಕಂಟೆಂಟ್ ಇದೆ, ಅದನ್ನ ನಾನು ಕೂಡ ಮಾತಾಡ್ತೀನಿ ನಿಮ್ಮ ಜೊತೆಗೆ. ನಿಮಗೂ ಕೂಡ ಅವರ ಬಗ್ಗೆ ಶೇರ್ ಮಾಡ್ಕೊತೀನಿ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ನಿಮಗೂ ಇಷ್ಟ ಆಗ್ಬೋದು. ಸೊ ಇವಾಗ ಪ್ರೆಸೆಂಟಾಗಿ ದ್ವಾರಕೀಶ್ ಅವರು ನಮ್ಮ ಜೊತೆ ಇಲ್ಲ ಅಂತ ಅಂದರೂ ಕೂಡ ಅವರ ನೆನಪುಗಳು ನಮ್ಮ ಜೊತೆ ಇವತ್ತಿಗೂ ಇರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ಥರದ ಕನ್ನಡ ಇಂಡಸ್ಟ್ರಿಯ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತು. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ. ಸೊ ನಿಮಗೆ ಸಿಕ್ಕಾಪಟ್ಟೆ ಕಂಟೆಂಟ್ಸ್ ಅವಳ ಚಾನಲಲ್ಲಿ ಸಿಗುತ್ತೆ. ಹಾಗೆ ತುಂಬಾ ಬ್ಯೂಟಿ ರಿಲೇಟೆಡ್ ಕಂಟೆಂಟ್ಸ್ ನಿಮಗೆ ಸಿಗುತ್ತೆ. ಸೊ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ತುಂಬಾ ಚೆನ್ನಾಗಿ ಹೇಳ್ತಾಳೆ. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು. ಹೋಗಿ ಅವಳ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸತಿ ಚೆಕ್ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮಗೆ. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.